ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಬಾರಿಯ ಸರ್ಕಾರದ ಮೊದಲ ಕೇಂದ್ರ ಬಜೆಟ್ ಮೇಲೆ ಬೆಳಗಾವಿ ರೈತರ ಚಿತ್ತ ನೆಟ್ಟಿದೆ. ಬೆಳಗಾವಿ ಜಿಲ್ಲೆಯ ರೈತರ ಬೇಡಿಕೆ ಏನು ಎನ್ನುವ ಕುರಿತು ರೈತ ಮುಖಂಡರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಮೊದಲನೇ ಬಜೆಟ್ನಲ್ಲಿ ರೈತರ ಪರವಾಗಿ ಮಂಡಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚಿನ್ನಪ್ಪ ಪೂಜಾರಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರೈತರು ಕೇಂದ್ರ ಸರ್ಕಾರದ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿಗೆ ತಂದು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಎಂದು ಒತ್ತಾಯಿಸಿದರು. ಏನು ನಾಳೆ ಕೇಂದ್ರ ಬಜೆಟ್ ಇದೆ. ನಾವೆಲ್ಲ ಕೂಡ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಮತ್ತು ನಿರ್ಮಲಾ ಸೀತಾರಾಮನ್ ಭರವಸೆಯನ್ನು ಇಟ್ಟಿದ್ದೀವಿ. ಸ್ವಾಮಿನಾಥನ್ ವರದಿಯನ್ನು ಜಾರಿಗೆಗೊಳಿಸ್ತು ಅಂತೇಳಿ ಈ ದೇಶದ ಪ್ರಧಾನಮಂತ್ರಿ 10 ವರ್ಷ ಹಿಂದೆ ಹೇಳ್ಯಾರು, ಸುಳ್ಳು ಹೇಳ್ಯಾರ. ಇಲ್ಲಿವರೆಗೆ ಜಾರಿಗೆಗೊಳಿಸಲಿಲ್ಲ. ಯಾಕಂದ್ರೆ ನಮ್ಮ ರೇಟ್ ಡಬಲ್ ಹಾಕವತ್ತು ನಾವು ಆಸೆಗಾಗಿ ಓಟ್ ಹಾಕಿದ್ವಿ. ಈಗೂ ಕೂಡ ಮಾಡ್ಬೋದು ಅಂತೇಳಿ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದ್ದೀವಿ. ನಾಳೆ ಕೂಡ ಸ್ವಾಮಿನಾಥನ್ ವರದಿಯನ್ನು ಬಜೆಟ್ದಾಗ ಘೋಷಣೆ ಮಾಡಲೇಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ದೇಶದಾಗ ರಾಜ್ಯದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೋತಾನ. ಕಾರಣ ಏನಪ್ಪ ಅಂತಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಅಂದ್ರೆ ಸಾಲಕ್ಕಾಗಿ ಮಾಡತಾನು. ಕೇಂದ್ರ ಬಜೆಟ್ದಾಗ ಕೂಡ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಅಂದಾನಿ, ವಿಜಯ್ ಮಲ್ಯ ಯಾರೂ ಸಾಯ್ತಾ ಇಲ್ಲ, ಅವ್ರದ್ದು ಬಿಟ್ಬಿಡ್ರಿ. ಇವತ್ತು ಅನ್ನ ಹಾಕ್ತಕ್ಕಂಥ ಬ್ರಹ್ಮ ರೈತ ದೇವ್ರು ಸಾಯ್ತಾ ಇದ್ದಾನೆ. ಅದಕ್ಕೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಮತ್ತು ಏನು NDRF ಅಂತೂ ಗೈಡೆನ್ಸ್ ಐತಿಲ್ಲ ಸರ್ಕಾರದ, ಅದು 20 ವರ್ಷ ಹಿಂದಿಂದ ಐತೆ. 20 ವರ್ಷ ಹಿಂದೆ ಇವತ್ತು ಏನು ರೇಟ್ ಆಗ್ಯಾವ, 4 ಪಟ್ಟು ರೇಟ್ಗಳು ಬೆಳೆದಾವ. ನಾವೆಲ್ಲ 1 ಲಕ್ಷ ರೂಪಾಯಿ ಹಾನಿ ಆದ್ರೆ 50,000 ಆದರೂ ಕೇವಲ ಆದರೂ ಸರ್ಕಾರ ಇವತ್ತು NDRF ಗೈಡೆನ್ಸನ್ನು ಚೇಂಜ್ ಮಾಡಿ ಈ ಬರಗಾಲ ಪರಿಹಾರ ಇರಲಿ, ಅತಿವೃಷ್ಟಿಯಲ್ಲಿ ಆ ಪರಿಹಾರದಾಗ ಬದಲಾವಣೆ ಮಾಡಲೇಬೇಕಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀವಿ. ನಾವೆಲ್ಲ ಚಿನ್ನಪ್ಪ ಪೂಜಾರಿ, ರೈತ ಸಂಘ ರಾಜ್ಯಾಧ್ಯಕ್ಷರು. ನಂತರ ಶ್ರೀನಿವಾಸ್ ಚಿಕ್ಕನಗೌಡರ್ ಮಾತನಾಡಿ, ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆಯುತ್ತಿರುವ ಬಜೆಟ್ನಲ್ಲಿ ಉತ್ತರ ಕರ್ನಾಟಕದ ಮಹತ್ವಾಕಾಂಕ್ಷೆ ಯೋಜನೆಯಾದ ಮಹದಾಯಿ ಕಾಮಗಾರಿಗೆ ಚಾಲನೆ ನೀಡಬೇಕು. ಅದಾನಿ, ಅಂಬಾನಿ ಅಂಥವರ ಸಾಲ ಮನ್ನಾ ಮಾಡಿರುವ ಕೇಂದ್ರ ಸರ್ಕಾರ ಈ ಬಜೆಟ್ನಲ್ಲಿ ರೈತರ ಮೇಲಿನ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕೆಂದು ಆಗ್ರಹಿಸಿದರು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ, ನಿರ್ಮಲಾ ಸೀತಾರಾಮನ್ ಅವರು ಹಣಕಾಸು ಸಚಿವೆಯಾಗಿ 7ನೇ ಬಾರಿಗೆ ಬಜೆಟ್ ಮಂಡನೆ ಮಾಡಲಿದ್ದು ರೈತರ ಸಾಲ ಮನ್ನಾ ಮಾಡಬೇಕಂತಂದು ರೈತರ ಆತ್ಮಹತ್ಯೆ ಜಾಸ್ತಿ ಆಗುತ್ತವೆ. ಪ್ರಧಾನಮಂತ್ರಿಯವರು 3ನೇ ಬಾರಿಗೆ ಆದರೂ ಅವರು ಇಲ್ಲಿವರೆಗೂ ರೈತರ ಬಗ್ಗೆ ಕಾಳಜಿ ಇದ್ದರೆ ಅವರು ರೈತರ ಸಾಲ ಮನ್ನಾ ಮಾಡ್ಬೇಕಂತಂದು ಅವರಲ್ಲಿ ವಿನಂತಿ ಮಾಡ್ಕೋತೀವಿ. ಮತ್ತು ಸ್ವಾಮಿನಾಥನ್ ವರದಿ ಪ್ರಕಾರ ರೈತರಿಗೆ ಬೆಂಬಲ ಬೆಲೆ ಘೋಷಿಸಬೇಕು ಮತ್ತು ನೆನೆಗುದ್ದಿಗೆ ಬಿದ್ದಿದ್ದ ರೈಲ್ವೆ ಕಾಮಗಾರಿಗಳನ್ನು ಎಚ್ಚೆತ್ತುಕೊಂಡು ಪೂರ್ಣ ಪ್ರಮಾಣದ ರೈಲ್ವೆ ಕಾಮಗಾರಿಗಳನ್ನು ಸಂಪೂರ್ಣವಾಗಿ ತತ್ಕ್ಷಣ ಚಾಲೂ ಮಾಡಬೇಕಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ನನ್ನ ಹೆಸರು ಶ್ರೀನಿವಾಸ್ ಚಿಕ್ಕನಗೌಡ. ನಂತರ ರೈತ ಮುಖಂಡ ರಾಜು ಮೋರ್ವೆ ಮಾತನಾಡಿ, ಪ್ರಸಕ್ತ ಕೇಂದ್ರ ಬಜೆಟ್ನಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸ್ವಾಮಿನಾಥನ್ ವರದಿ ಜಾರಿಗೆ ತಂದು ರೈತರಿಗೆ ಅನುಕೂಲ ಮಾಡಿಕೊಡಬೇಕು. ದೇಶದ ರೈತರ ಮುಖ್ಯ ಬೇಡಿಕೆ ಅಂದರೆ ಸ್ವಾಮಿನಾಥನ್ ವರದಿ ಜಾರಿಗೆ ತರಬೇಕು. ಸ್ವಾಮಿನಾಥನ್ ವರದಿ ಜಾರಿಗೆ ತಂದು ದೇಶದಲ್ಲಿ ರೈತರಿಗೆ ಸುಖ ನೀಡಬೇಕು. ಯಾಕಂದರೆ ಸ್ವಾಮಿನಾಥನ್ ಆ ವರದಿ ಜಾರಿಗೆ ತರೋದಂತ ನಾವು ತರ್ತೇವಂತ ಅವ್ರು ಘೋಷಣೆ ಮಾಡ್ತಾರೆ, ಖರೆ ಅವ್ರಿಗೆ ತರಂಗಿಲ್ಲ. ಆದರೆ ಮತ್ತು ಹಾಗೇ ಈಗ ಕರ್ನಾಟಕ ದೇಶದಲ್ಲಿ ರೈತರ ಮೇಲೆ ಏನಾಗೈತಿ, ಇದು ಅವರು ಸಾಲ ಮನ್ನಾ ಮಾಡಿರಿ, ಸಾಲ ಮನ್ನಾ ಮಾಡೋಕ್ಕೆ ರೈತರಿಗೆ ಬದುಕಿಸ್ರಿ. ಹಾಗೆಯೇ ಇಲ್ಲಿ ಮುಖ್ಯ ಅಂದರೆ ಕರ್ನಾಟಕದಲ್ಲಿ ಅಂದರೆ ಕಳಸಾ ಬಂಡೂರ ಪ್ರಕಲ್ಪ ಶುರು ಮಾಡಿ ಬೆಳಗಾವಿ ಹಾಗೂ ಮುಂದಿನ ರೈತರಿಗೆ ಸುಖ ಕೊಡ್ರಿ. ಮತ್ತು ಮುಖ್ಯ ಉದ್ದೇಶ ಅಂದ್ರೆ ರೈತರಿಗೆ ಏನಾಗೈತಿ, ಈಗ ನಮ್ಮ ಬೆಳಗಾವಿದ ಬಳ್ಳಾರಿ ನಾಲ ಮುಖ್ಯವಾಗಿ ಪ್ರಶ್ನೆ ಐತಿ. ಪ್ರತಿ ವರ್ಷ ನಾವು ಬಳ್ಳಾರಿ ನಾಲ ಬಗ್ಗೆ ಯಾವುದೇ ಸರ್ಕಾರಕ್ಕೆ ಮನವಿ ಕೊಡ್ತೇವೆ, ಹೋರಾಟ ಮಾಡ್ತೇವೆ. ಆದ್ರೆ ಇನ್ನೂವರೆಗೆ ಬಳ್ಳಾರಿ ನಾಲ ಕ್ಲೀನ್ ಆಗಿಲ್ಲ. ನಿಮ್ಮ NDRF ಟೀಮ್ ಇಲ್ಲಿ ಬಂದು ಕೇಸ್ ನೋಡ್ತೈತಿ, ಹಂಗೆ ಹೋಗ್ತಾರೋ. ಆದ್ರೆ ತಕ್ಷಣ ಬಳ್ಳಾರಿ ನಾಲ ಕ್ಲೀನ್ ಮಾಡೋಕ್ಕೆ ಇಲ್ಲಿದ ಅಲ್ಪಭೂಧರಕ್ಕೆ ರೈತರಿಗೆ ಸುಖ ಕೊಡಬೇಕು ಅಂದ್ಕೇಶೆ ನಮ್ಗೆ ಈಗ ಬಜೆಟ್ ಒಳಗೆ ಒಂದು ವಿನಂತಿ ಇದೆ. ನಾನು ರಾಜು ಮರ್ವೆ. ನಂತರ ಸಂಗಪ್ಪ ಕೆರೆಕಟ್ಟಿ ಮಾತನಾಡಿ, ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಮಂಡನೆ ಮಾಡುತ್ತಿರುವ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರೈತರ ಸಾಲ ಸಂಪೂರ್ಣ ಮನ್ನಾ ಮಾಡಿ ರೈತಾಪಿ ವರ್ಗಕ್ಕೆ ಖುಷಿ ಸುದ್ದಿ ನೀಡಬೇಕು. ಕಳೆದ 60 ವರ್ಷಗಳಿಂದ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ಬರುತ್ತಿದ್ದೇನೆ. ಯಾವ ಸರ್ಕಾರವೂ ರೈತರ ಪರವಾಗಿ ಕೆಲಸ ಮಾಡಿಲ್ಲ. ರೈತರ ಬೆಳೆಗಳಿಗೂ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಎಂದರು. ನಮ್ಮ ಹೆಸರು ಸಂಗಪ್ಪ. ನಮ್ಮದು ಈಗ 70-80 ವರ್ಷ ಆಯ್ತು ರೀ ನಾವು ಹುಟ್ಟಿ. ಇಲ್ಲಿವರೆಗೆ ಆದರೂ ರೈತರ ಬೆಲೆ ಅನ್ನೋದು ಹೆಚ್ಚಿಗೆ ಅನ್ನೋಂಥದ್ದು ಇಲ್ಲ. ಗೋಂಜಾಳ ಬೆಳಿತೀವಿ, ತೊಗರಿ, ಹೆಸರು ಬೆಳಿತೀವಿ. ಅನ್ನೋಂಥದ್ದು ರೈತರಿಗೆ ಬೆಲೆ ಅನ್ನೋಂಥದ್ದು ಜಾಸ್ತಿ ಮಾಡಿಲ್ಲ. ನಾವು ಜಾಸ್ತಿ ಮಾಡಿಕೊಡ್ರಿ, ರೈತರು ನೋಡು ಮಳೆ ಆಗಿ
ಸಂಕಷ್ಟದಾಗ ಸಿಕ್ಕೊಂಡು ಎಲ್ಲ ಸಲ ಆ ಕಡೆ ಸಲ 3-4 ಸಲ ಒಂದು ಬಿಸಿಲು ಬಿದ್ದು ಬೆಳೆ ಬಂದಿಲ್ಲ ಸರಿಯಾಗಿ. ರೈತರು ಸಾಲದಾಗ ಸಿಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಳಕತ್ಯಾರ. ಸಂಪೂರ್ಣ ಸಾಲ ಮನ್ನಾ ಮಾಡಿರಿ ಅಂತ ಕೇಳಕತ್ತೀವಿ ರೀ ನರೇಂದ್ರ ಮೋದಿನ. ಈಗ ಒಂದೇ ಸಲ ಸಾಲ ಮನ್ನಾ ಮಾಡಿರಿ ಅಂತ ಹೇಳಕತ್ತೀವಿ ರೀ ನಾವು. ಯಾವ್ದು ರೀ ಕಸ ಬಂದ್ರಿ ಮದಾಯಿ ಕಸ ಬಂದ್ರೆ ಮದಾಯಿ ರೀ. ಅವರು ಏನು ಮಾಡಿರಿ ಇಲ್ಲಿವರೆಗೆ ಮಾಡಿಕೊಡ್ರಿ ಅಂತ ಕೇಳಕತ್ತೀವಿ ರೀ ನಾವು. ಹಾಂ, ಸ್ವಾಮಿನಾಥನು ಜಾರಿ ತರ್ಬೇಕು ರೀ. ನಮ್ಮ ಪೂರ್ತಿ ಹೆಸರು ಸಂಗಪ್ಪ, ಅಡ್ರೆಸ್ ಕೆರಿಕಟ್ಟೆ, ಸಿರ್ಬಡಿ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.